ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಟ್ರೋಲರ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಟ್ರೇಡಿಂಗ್ ಸೆಟಪ್. ಯಾವ ರೀತಿ ಟ್ರೇಡಿಂಗ್ ನಲ್ಲಿ ಸೆಟಪ್ ಮಾಡೋದು, ನಾವು ಟ್ರೇಡಿಂಗ್ ನಲ್ಲಿ ಸೆಟಪ್ ಮಾಡೋದು ನಾವು ಕೇಳೇ ಇರ್ತೀವಿ, ಯಾವ ರೀತಿ ಮಾಡೋದು ಅಂತ. ಟ್ರೇಡಿಂಗ್ ಸೆಟಪ್ ಅಂದ್ರೆ ಸಿಂಪಲ್ ಅರ್ಥ ರಿಸ್ಕ್ ರೆವಾರ್ಡ್ ರೇಷಿಯೋ ಅಂತ. ಇದನ್ನ ನಾವು ಯಾವ ಮಾಡ್ತೀವಿ ಅಂತಂದ್ರೆ ಸ್ಟಾಕ್ ನ ಬೈ ಮಾಡಕ್ಕಿಂತ ಮುಂಚೆ ಇದನ್ನ ಯೂಸ್ ಮಾಡ್ತೀವಿ. ಸ್ಟಾಪ್ ಲಾಸ್ ಇಡ್ತೀವಲ್ಲ, ಅದೇ ರೀತಿ ಟ್ರೇಡಿಂಗ್ ಸೆಟಪ್ ಮಾಡೋದು. ಬನ್ನಿ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಮಾಡೋದು ನೋಡೋಣ. ಈಗ ಮೊದಲಿಗೆ ನೀವು ಯಾವ ಆಪ್ ನಲ್ಲಿ ಟ್ರೇಡಿಂಗ್ ಮಾಡ್ತೀರಾ ಅದರಲ್ಲಿ ಓಪನ್ ಮಾಡ್ಕೋಬಹುದು. ಈಗ ನಿಮ್ದು ಯಾವ್ದು ಬ್ರೋಕರ್ ಆಪ್ಗಳು ಇರುತ್ತೆ, ಮೊದಲು ಆ ಆಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಡಿ. ಇಲ್ಲ ಓಪನ್ ಮಾಡ್ಕೊಂಡು ಇಲ್ಲಿ ಮೊದಲಿಗೆ ಐಡಿ ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ. ಇಲ್ಲಿ ಐಡಿಯಾ ಶಾರ್ಕ್ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ ನ ಕ್ಲೋಸ್ ಮಾಡಿದ್ದೇನೆ. ಇಲ್ಲಿ ನೋಡಬಹುದು ವಾಲ್ಯೂಮ್ ನ ಕ್ಲೋಸ್ ಮಾಡ್ತಿದ್ದೇನೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಬಂದು ಬೈ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೇನೆ. ಈಗ ವಾಲ್ಯೂಮ್ ಚಾರ್ಟ್ ನ ಕ್ಲೋಸ್ ಮಾಡ್ತಿದ್ದೇನೆ. ಇಲ್ಲಿ ನೋಡಬಹುದು ಒಂದು ವಿಂಡೋ ಓಪನ್ ಆಗಿದೆ, ಎಸ್ ಅಂತ ಕ್ಲಿಕ್ ಮಾಡ್ಕೊತಿದ್ದೇನೆ. ಈಗ ಟಾರ್ಗೆಟ್ ಪೇಜ್ ಓಪನ್ ಆಗಿದೆ. ಇಲ್ಲ ನೋಡಬಹುದು ಸ್ಟಾಪ್ ಲಾಸ್ ಟಾರ್ಗೆಟ್ ಅಂತ ಇದೆ. ಇಲ್ಲಿ ಕ್ವಾಂಟಿಟಿ ನನಗೆ ಒಂದ್ ಸಾಕು, ಅದಕ್ಕೆ ಒಂದ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೇನೆ. ಇಲ್ಲಿ ನೋಡಬಹುದು ಪ್ರೈಸ್ 14 ಇದೆ. ಈಗ ನಾ ಸ್ಟಾಪ್ ಲಾಸ್ 13 ಹಾಕೋತಿದ್ದೀನಿ. ಹಾಗೆ ಟಾರ್ಗೆಟ್ ಬಂದು ನನಗೆ 14 ಬೇಕು, 14 ಪಾಯಿಂಟ್ ಸಮಥಿಂಗ್ ಹಾಕೋತಿದ್ದೇನೆ. ನಾವು ನೋಡಬಹುದು ಈ ಟಾರ್ಗೆಟ್ ಸೆಟಪ್ ಮಾಡೋದ್ರಿಂದ ಲಾಸ್ ಸಹ ನಾವು ಸಂಭಳಿಸಬಹುದು. ಇದು ಆಕ್ಚುಲಿ ಇಂಟ್ರಾಡೇ ಮಾಡೋರಿಗೆ ಆಕ್ಚುಲಿ ಯೂಸ್ ಆಗುತ್ತೆ. ಸ್ಕ್ಲಾಪರ್ ಮೂಡ್ ಆನ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡೋರು ಸಹ ಯೂಸ್ ಆಗುತ್ತೆ. ಪ್ಲೇಸ್ ಬೈ ಆರ್ಡರ್ ಒತ್ತಿದ್ರೆ ಸಾಕು, ಆಟೋಮೆಟಿಕ್ಲಿ ಬೈ ಆಗುತ್ತೆ ಶೇರ್ಸ್. ಟಾರ್ಗೆಟ್ ಸೆಟ್ ಆಗಿದೆ. ಈಗ ನೀವು ಮಾರ್ಕೆಟ್ ವ್ಯಾಲ್ಯೂ ತಗೋಬಹುದು, ಅದರ ಲಿಮಿಟ್ ವ್ಯಾಲ್ಯೂ ತಗೋಬಹುದು. ನೀವು ಚಾರ್ಟ್ ಅನಾಲಿಸ್ ಮಾಡಿ ಮಾರ್ಕೆಟ್ ವ್ಯಾಲ್ಯೂ ಬೇಕಾ ಲಿಮಿಟ್ ವ್ಯಾಲ್ಯೂ ಬೇಕಾ ಅದು ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಆಲ್ ಟ್ರೇಡರ್ಸ್ ಈ ಸುದ್ದಿ ಏನಂತಂದ್ರೆ HDFC ಬ್ಯಾಂಕ್ 2% ಶೇರ್ ಮಾರ್ಕೆಟ್ ಅಲ್ಲಿ ಹೈ ಆಗಿದೆ. 2026 ಜನವರಿಯಲ್ಲಿ HDFC ಬ್ಯಾಂಕ್ ಲಾಸ್ ಆಗಿದ್ರು ಸಹ ಗೇನ್ ಮಾಡಿದೆ. ಅದನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮಗೆ ನನ್ನ ವಿಡಿಯೋದಲ್ಲಿ ಯಾವುದೇ ತರಹದ ಡೌಟ್ ಇದ್ರೂ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸಹ ನಾನು ರಿಪ್ಲೈ ಮಾಡ್ತೀನಿ.